ಹೆಲೋ ವೀಕ್ಷಕರೇ, ನಮಸ್ಕಾರ. ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬನಾನಾ ಫ್ರಿಟರ್ಸ್ ಹೇಗೆ ಮಾಡೋದಂತ ನೋಡೋಣ. ಭಾಳ ಸುಲಭವಾಗಿದೆ, ಭಾಳ ಟೇಸ್ಟಿ ಕೂಡ ಇದೆ. ಇದನ್ನು ನೀವೇ ಒಮ್ಮೆ ಟ್ರೈ ಮಾಡಿರಿ. ಇದು ವಿನೋದನ ಫೇವ್ರೇಟ್ ರೆಸಿಪಿ ಆಗಿದೆ. ಸೊ ಈ ಥರ ಟ್ರೆಂಡಿಂಗ್ ನಡೀತಾ ಇದೆ ವಿನೋದ್ ಅಂತ ಹೇಳಿ. ಜಸ್ಟ್ ಫನ್ಗಾಗಿ ನಾನು ವಿನೋದನ ಫೇವ್ರೇಟ್ ರೆಸಿಪಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಭಾಳ ಟೇಸ್ಟಿ ಇರುತ್ತೆ. ಸೊ ನೀವು ಖಂಡಿತ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿರಿ. ಎಲ್ಲರ ಮನೆಯಲ್ಲಿ ಬಾಳೆಹಣ್ಣು ಇದ್ದೇ ಇರುತ್ತೆ ಯೂಶ್ವಲಿ. ಈ ಥರ ಈಗಂದರೆ ಶ್ರಾವಣ ಮಾಸ ನಡೀತಾ ಇದೆ, ಬಾಳೆಹಣ್ಣು ಇದ್ದೇ ಇರುತ್ತೆ. ಸೊ ವೇಸ್ಟ್ ಮಾಡಬೇಡ್ರಿ. ಈ ಥರ ಬಾಳೆಹಣ್ಣು ಆಗಿದೆ ಅಂತಂದರೆ ಇದನ್ನು ಮಾಡೋಣ ನಡೀರಿ. ನಾನು ಇಲ್ಲಿ ಚಿಕ್ಕದಾಗಿರೋಂಥ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ, ಇದನ್ನು 4 ಬಾಳೆಹಣ್ಣು ಈ ಥರ ತೊಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಎಷ್ಟು ನುಣ್ಣದಾಗಿ ನೀವು ಸ್ಮ್ಯಾಶ್ ಮಾಡ್ಕೋರಿ. ಅದಾದ ನಂತರ 2 ಕಪ್ನಷ್ಟು ನಾನು ಇಲ್ಲಿ ಮೈದಾನು ಹಾಕ್ತಾಯಿದ್ದೀನಿ. ಆಲ್ ಪರ್ಪಸ್ ಫ್ಲವರ್ ಅಂತ ಹೇಳ್ತಾರಲ್ಲ ಅದು. 1 ಕಪ್ನಷ್ಟು ಅಕ್ಕಿ ಪೌಡರ್, ರೈಸ್ ಫ್ಲವರ್ ಅಂತ ಹೇಳ್ತಾ ಇದ್ದಾರೆ ಅದು. ಆಮೇಲೆ 1 ಕಪ್ನಷ್ಟು ಸಕ್ಕರೆ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ಏಲಕ್ಕಿಯನ್ನು ನಾನು ಈ ಥರ ಕುಟ್ಟಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಕೂಡ ಬರುತ್ತೆ, ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ. ಆಮೇಲೆ ಅರ್ಧ ಟೀ ಸ್ಪೂನ್ ಇಲ್ಲಿ ಬೇಕಿಂಗ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ನೀರು ಹಾಕೋದಂಥ ನೆಸಿಟಿ ಬರೋದಿಲ್ಲ. ಇದು ಬಾಳೆಹಣ್ಣಿನಿಂದನೇ ಈ ಥರ ಮಿಜ್ಜಿ ನಾದ್ಕೋಬೇಕು. ಹದವಾಗಿ ಚೆನ್ನಾಗಿ ಮಿಜ್ಜಿ ನಾದ್ರಿ. ಇದು ನಾವು ಚಪಾತಿ ಹಿಟ್ಟು ಇದೆಲ್ಲ ಹೋಳಿಗೆ ಮಾಡ್ತೋ ಹಿಟ್ಟು ಇರುತ್ತಲ್ಲ, ಆ ಥರ ನಾದ್ಕೋಬೇಕು. 1 ಸ್ಪೂನ್ ಅಷ್ಟೇ ನಾನು ಇಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ಭಾಳ ತಿಳಿಯಾಗಿದೆ ಅಂತಂದರೆ 1 ಸ್ಪೂನ್ ನೀವು ಮೈದಾ ಅಥವಾ ಅಕ್ಕಿ ಪುಡಿ ನೀವು ಮಿಕ್ಸ್ ಮಾಡ್ಬೋದು. ಅಥವಾ ಭಾಳ ಇದು ಆಗಿತ್ತಂದರೆ ಮಿಜ್ಜಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 15 ಅಥವಾ 20 ಮಿನಿಟ್ಸ್ ರೆಡಿ ಆಗಿದೆ. ಇದು ಸೆಟ್ ಆಗಿದೆ. ಇದಾದ ನಂತರ ಇದನ್ನು ತೆಗೆದು ನಾನು ಈ ಥರ ಜಿಪ್ಲಾಕ್ ಬ್ಯಾಗ್ನಲ್ಲಿ ಹಾಕ್ತಾಯಿದ್ದೀನಿ. ಎಣ್ಣೆಯನ್ನು ಕೂಡ ನಾನು ಕಾಯಿಸಲು ಇಟ್ಟಿದ್ದೀನಿ ಸೈಡಿಗೆ. ಆಮೇಲೆ ಇದು ಜಿಪ್ಲಾಕ್ ಬ್ಯಾಗ್ನಲ್ಲಿ ಹಾಕಿ ಈ ಥರ ಇದು ಕಟ್ ಮಾಡ್ಕೋಣ. ಮುಂದಿಂದು ತುದಿ ಇದೇನಿದೆಯಲ್ಲ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಹಿಂದಿನಿಂದ ಪ್ರೆಸ್ ಮಾಡ್ಕೊತ ಹೋಗಿದ ತಾನೇ ಇದು ಮುಂದಿನಿಂದ ಚೆನ್ನಾಗಿ ಇದು ಬನಾನಾ ಫ್ರಿಟರ್ಸದ ಮಿಕ್ಸರ್ ಏನಿರುತ್ತಲ್ಲ ಇದು ಬಿದ್ದುಬಿಡುತ್ತೆ. ಡೈರೆಕ್ಟ್ ಎಣ್ಣೆಯಲ್ಲಿ ಕೂಡ ನೀವು ಈ ಥರ ಸೊಕಾಸಂಗೆ ಪ್ರೆಸ್ ಮಾಡೋದು. ಇದನ್ನು ಬಿಚ್ಚಿ ಈ ಥರ ಹಾಕಿಬಿಡ್ಬೋದು. ಇದನ್ನು ಲೋ ಫ್ಲೇಮ್ ಅಲ್ಲಿನೇ ನಾವು ಇದನ್ನು ಫ್ರೈ ಮಾಡಬೇಕು. ಯಾಕಂದರೆ ಸಕ್ಕರೆಯನ್ನು ಹಾಕಿರುತ್ತವಲ್ಲ ಅದು ಕ್ಯಾರಮಲೈಸ್ ಆಗಿಬಿಡುತ್ತೆ ಮತ್ತು ಹೊತ್ಕೊಂಡು ಫುಲ್ ಕರಿಯಾಗಿರೋ ಅಂಥ ಚಾನ್ಸ್ ಆಗಿಬಿಡುತ್ತೆ. ಸೊ ಇದಕ್ಕಾಗಿ ಇದನ್ನು ಲೋ ಫ್ಲೇಮ್ನಲ್ಲಿ 2 ರಿಂದ 3 ನಿಮಿಷ ಫ್ರೈ ಮಾಡಿದರೆ ಸಾಕು. ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬನಾನಾ ಫ್ರಿಟರ್ಸ್ ರೆಡಿಯಾಗಿ ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚಂದ ಕಲರ್ ಬರ್ತಾ ಇದೆ. ಭಾಳ ಟೇಸ್ಟಿ ಕೂಡ ಆಗುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ನಲ್ಲಿ ಆ ಥರ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಥರನೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಇದು 4-5 ದಿವಸ ಆದ್ರೂ ಕೆಡೋದಿಲ್ಲ. ಮಾಡಿ ಒಮ್ಮೆ ಆದರೂ ಇಟ್ಕೊಳ್ಬೋದು. ನೀವು ನೋಡ್ತಾ ಇರ್ಬೋದು ಭಾಳ ಟೇಸ್ಟಿ ಬನಾನಾ ಫ್ರಿಟರ್ಸ್ ರೆಡಿಯಾಗಿದೆ. ಇದೇ ಥರ ನಾನು ಮುಂದಿನ ಮಿಕ್ಸರ್ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಈ ಥರ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು 2 ರಿಂದ 3 ನಿಮಿಷದಲ್ಲಿ ಇದು ರೆಡಿಯಾಗಿಬಿಡುತ್ತೆ ಫ್ರೈ ಮಾಡೋದು. ಸೊ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ಈ ಥರ ಕ್ಯೂಟ್ ಆಗಿರೋವಂಥ ಪ್ಲೇಟ್ನಲ್ಲಿ. ಸೊ ಇದನ್ನು ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಭಾಳ ಈಸಿಯಾಗಿದೆ, ಭಾಳ ಟೇಸ್ಟಿ ಕೂಡ ಇರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ನಲ್ಲಿ ನೀವು ಈ ಥರ ಟೇಸ್ಟಿಯಾಗಿ ಬಿಸ್ಕಿಟ್ ಅಥವಾ ಜೊತೆ ತಿನ್ಬೋದು. ಸೊ ಇದನ್ನು ಟ್ರೈ ಮಾಡಿರಿ ಒಮ್ಮೆ. ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋಗಾಗಿ ಬೆಲ್ ಐಕನ್ನು ಹೊಡೆದಿಡ್ರಿ. ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರ್ತಾ ಇರ್ತವೆ. ಸೊ ಸ್ಟೇ ಟ್ಯೂನ್. ಅಲ್ಲಿ ತನಕ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.